ಕೀರ್ತನ ಅಕ್ಕ ಅಂತ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಬನ್ನಿ ತೋರಿಸ್ತೀನಿ. ಸತ್ಯ ಹೋಗ್ಬಿಡ್ತೀನಿ ಒಂಥರ ಹಲ್ಲಿ ಗುಗ್ಗು ತರ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ಥಂಬ್ನೇಲ್ ಅಲ್ಲೇ ನೋಡಿರ್ತೀರಾ, ಇಟ್ಸ್ ಲವ್ ಸ್ಟೋರಿ ವ್ಲಾಗ್ ಅಂತ. ತುಂಬಾ ದಿವಸದಿಂದ ಎಲ್ಲಾರು ಕೇಳ್ತಾ ಇದ್ದಿದ್ದು ಈ ವ್ಲಾಗ್. ನಾನು ಹೇಳಿದ್ನಲ್ಲ ನಿಮಗೆ, ಲೈಕ್ ವಿತ್ ದ ಪ್ರೂಫ್ ತೋರಿಸ್ತೀನಿ, ಎಲ್ಲಿ ನಾನು ಗುರುನ ಮೀಟ್ ಮಾಡಿದ್ದು, ಮತ್ತೆ ನಾವು ಹಿಂಗ್ ಸಿಕ್ಕಿದ್ದು, ಇಲ್ಲ ಪ್ರತಿಯೊಂದನ್ನು ವಿತ್ ಲಿಟಲ್ ನಿಮ್ಗೆ ಒಂದು ಐಡಿಯಾ ಸಿಗ್ಬೇಕಲ್ವಾ, ನೀವೇ ಇಮ್ಯಾಜಿನ್ ಮಾಡ್ಕೊಬಹುದು. ಇವಾಗ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಅದೊಂದು ಫೋಟೋಸ್ ಬೇಕಲ್ವಾ, ಅದಕ್ಕೆ ನಾನು ಒಂದ್ ಸ್ವಲ್ಪ ಫೋಟೋಸ್ ಹಾಕ್ತೀನಿ. ಮತ್ತೆ ಇನ್ನೊಂದು, ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ. ಅಜ್ಜಿ ಮನೆ ಹತ್ರ ಹೋಗಿ ನಾನು ಗುರುನ ಎಲ್ಲಿ ಮೀಟ್ ಆದೆ, ಮತ್ತೆ ಹಿಂಗ್ ಸಿಕ್ಕಿದ್ವಿ, ಹಿಂಗ್ ಪರಿಚಯ ಆದ್ರು, ಅದೆಲ್ಲ ಆ ಜಾಗ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇವಾಗ ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ ವಿಡಿಯೋ ಮಾಡಕ್ಕೆ. ಸೊ ನಾನು ಫಸ್ಟ್ ದೇವೇಟನ ಎಲ್ಲಿ ಗೊತ್ತಾ ನೋಡಿದ್ದು, ಫಸ್ಟ್ ಟೈಮ್ ನಾನು ನೋಡಿದ್ದು ಗೈಸ್, ನಾನು ಹಿಂದೆ ಒಂದು ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣ್ತಿದ್ಯಾ, ಆ ಪಿಂಕ್ ಕಲರ್ ಬಿಲ್ಡಿಂಗ್ ಅಲ್ಲಿ ಇಷ್ಟೊಂದು ಡ್ರೆಸ್ಸಸ್ ಹಾಕಿದೆ ನೋಡಿ ಆ ವೈಯರ್ ಅಲ್ಲಿ. ಆ ಫ್ಲೋರ್ ಅಲ್ಲೇ ದೇವೇಟ ಆ ಕಾರ್ನರ್ ಅಲ್ಲಿ ನಿಂತ್ಕೊಂಡು ವೈಟ್ ಶರ್ಟ್ ವಿತ್ ಬ್ಲೂ ಟೀ ಶರ್ಟ್ ಒಳಗಡೆ ಹಾಕೊಂಡು ಹಿಂಗ್ ನಿಂತ್ಕೊಂಡು ನನ್ನ ನೋಡ್ತಾ ಇದ್ರು. ಅವತ್ತು ಏನಿಕೋ ನನ್ನ ಅಜ್ಜಿನ ನೋಡಕ್ಕೋ ಏನಿಕೋ ಬಂದಿದೆ, ನಾಪ್ಕ ಇಲ್ಲ. ಅವಾಗ ದೊಡ್ಡ ಬ್ಯಾಗ್ ಇಟ್ಕೊಂಡು ಎಣ್ಣೆ ಎಲ್ಲ ಫುಲ್ ಹಚ್ಕೊಂಡು ತಲೆಗೆ ಕೂದಲೆಲ್ಲ ಫುಲ್ ಜಡೆಲ್ಲ ಬಾಚಿ ಒಂಥರ ಹಲ್ಲಿ ಗುಗ್ಗು ತರ ಮೇಲೆ ಬರ್ತಿದೆ. ಅವಾಗ ದೇವೇಟ ನನ್ನ ಗುರಾಯಿಸ್ತಾ ಇದ್ರು. ನಾನು ಏನೋ ಸುಮ್ನೆ ಇಲ್ಲ, ಹುಡುಗರು ಫ್ಲರ್ಟ್ ಮಾಡ್ತಾರಲ್ವಾ, ಆ ತರ ಒಂಥರ ಹಂಗ್ ನೆನ್ಸ್ಕೊಂಡು ಸುಮ್ನೆ ಕೇರ್ ಮಾಡ್ದಿರ ಮೇಲೆ ಬಂದ್ಬಿಟ್ಟೆ. ಮೇಲೆ ಬಂದು ಏನಕ್ಕಂತ ಗೊತ್ತಿಲ್ಲ ನಂಗೆ, ಒಬ್ರು ಯಾರು ಗುರಾಯಿಸಿದ್ರೆ ನಾನು ಕೇರೇ ಮಾಡಲ್ಲ, ಆದ್ರೆ ಇವ್ರನ್ನ ನನ್ನ ಗುರಾಯಿಸ್ತಾ ಇದ್ರಲ್ಲ. ಸೊ ನಾನು ಏನ್ ಮಾಡಿದೆ, ಒಳಗಡೆ ಹಿಂಗ್ ಬಂದೆ. ಡೋರ್ ಇಲ್ಲೇ ಇದೆ, ಡೋರ್ ಇಲ್ಲಿದ್ಯಾ, ನಾನು ಹಿಂಗ್ ಹೋಗಿ ಇಲ್ಲಿ ಕಿಚನಿಗೆ ಬಂದು ಇಲ್ಲಿಂದ ಕಾಣುತ್ತೆ ಗೈಸ್, ಆ ವಿಂಡೋ ಇಂದ ನಂಗೆ ಕಾಣುತ್ತೆ ಆ ಫ್ಲೋರಿಗೆ. ಸೊ ಇನ್ನೂ ನನ್ನ ನೋಡ್ತಾ ಇದಾರ ಅಂತ ನಾನು ಅಲ್ಲಿಂದ ನಿಂತ್ಕೊಂಡು ನೋಡ್ತಿದ್ದೆ. ಅವಾಗೂ ನೋಡ್ತಾ ಇದ್ರು ದೇವೇಟ, ಲೈಕ್ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಹಿಂಗೆ ಡೋರ್ ಒಳಗಡೆ, ಅಲ್ಲಿಂದ ಡೋರ್ ಕಾಣುತ್ತೆ ಒಳಗಡೆ ಎಲ್ಲ. ಸೊ ನೋಡ್ತಾನೆ ಇದ್ರು. ನಾನು ಯಾರೋ ನನ್ನ ನೋಡ್ತಾ ಇದಾರಲ್ವಾ, ನಾನು ಅಷ್ಟು ಚೆನ್ನಾಗಿದ್ದೀನ ಅಂತ ನಂಗೆ ಅವಾಗ್ಲೇ ಒಂಥರ ಫೀಲು, ಸರಿನಾ. ಅದಾದ್ಮೇಲೆ ಏನಾಯ್ತು, ಆ ಮನೇಲಿ ಇದ್ರಲ್ಲ ಆ ಬಿಲ್ಡಿಂಗ್ ಅಲ್ಲಿ, ಅವಾಗ ದೇವೇಟಗೆ ಆ ಬಿಲ್ಡಿಂಗ್ ಸೂಟ್ ಆಗಿಲ್ಲ, ಏನೋ ಇಷ್ಟ ಆಗಿಲ್ಲ ಅಂತ ಯಾವ್ದೋ ಕಾರಣಕ್ಕೆ ಬೇರೆ ಮನೆ ಹುಡುಕ್ತಾ ಇದ್ರು, 1 BHK. ಅವಾಗ ಆ ಟೈಮಲ್ಲೇ ಈ ಮನೆ ಗ್ರೌಂಡ್ ಫ್ಲೋರು ಖಾಲಿ ಆಯ್ತು, ಸರಿನಾ, ಖಾಲಿ ಇತ್ತು. ಅವಾಗ ನಮ್ಮ ಅಜ್ಜಿ ಬೋರ್ಡ್ ಹಾಕಿದ್ರು, ಲೈಕ್ 1 BHK ಖಾಲಿ ಇದೆ ಅಂತ, 2 ಲೆಟ್ ಬೋರ್ಡು. ಅವಾಗ ದೇವೇಟ ಬಂದು ಈ ಫ್ಲೋರ್ನ ಗ್ರೌಂಡ್ ಫ್ಲೋರ್ಗೆ ಕೇಳಿದ್ರು. ಕೇಳ್ಬಿಟ್ಟು ಅಲ್ಲಿಂದ ಈ ಬಿಲ್ಡಿಂಗಿಗೆ ಶಿಫ್ಟ್ ಆದ್ರು, ಗ್ರೌಂಡ್ ಫ್ಲೋರು. ಇಲ್ಲಿ ಶಿಫ್ಟ್ ಆದ್ಮೇಲೆ ಕೊರೋನಾ ಸ್ಟಾರ್ಟ್ ಆಯ್ತು ಗೈಸ್. ಲೈಕ್ ಕೊರೋನಾ ಸ್ಟಾರ್ಟ್ ಆಗಿ ನಮ್ಮಪ್ಪ ಡಯಾಲಿಸಿಸ್ ಮಾಡ್ಕೊಂತ ಇದ್ರಲ್ಲ, ಅವಾಗ ನಮ್ಮಪ್ಪ ವೀಕ್ಲಿ ಥ್ರೈಸ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಡಯಾಲಿಸಿಸ್ ಮಾಡಿಸ್ಕೊಳಕ್ಕೆ. ಸೊ ಅವ್ರು ಹೋಗೋ ಟೈಮಲ್ಲಿ ಏನಾಗ್ಬಿಟ್ಟಿದೆ, ಕೊರೋನಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡಯಾಲಿಸಿಸ್ ಮಾಡ್ಕೊಳಕ್ಕೆ ಹಾಸ್ಪಿಟಲ್ಗೆ ಹೋಗಾಗ ಅವರಿಗೂ ಕೊರೋನಾ ಬಂದ್ಬಿಟ್ಟೈತೆ. ನಮ್ಮ ಅಪ್ಪಗೂ ಕೊರೋನಾ ಎಫೆಕ್ಟ್ ಆಗ್ಬಿಡ್ತು, ಯಾಕಂದ್ರೆ ಯಾವಾಗ್ಲೂ ಹಾಸ್ಪಿಟಲ್ ಟ್ರಾವೆಲ್ ಮಾಡ್ತಾ ನಮ್ಮ ಅಪ್ಪಗೂ ಕೊರೋನಾ ಬಂದ್ಬಿಡ್ತು. ಅದಾದ್ಮೇಲೆ ಅವತ್ತು ದಿನ ನಮ್ಮಪ್ಪ ಊಟ ಮಾಡೋ ಬಾಕ್ಸ್ ಅಲ್ಲಿ ಅವ್ರು ಊಟ ಮಾಡಿ ಆ ಬಾಕ್ಸ್ ಹಂಗೆ ಇಕ್ಕಿದ್ರು. ಆ ಬಾಕ್ಸ್ ಇಂದನೇ ನಾನು ತಗೊಂಡು ಊಟ ಮಾಡಿದೆ. ಆ ಕೊರೋನಾ ನನಗೂ ಬಂದ್ಬಿಡ್ತು, ನಮ್ಮ ಅಪ್ಪದು, ಯಾಕಂದ್ರೆ ಇಂಜಿಲ್ ಅಲ್ವಾ, ನಮ್ಮ ಅಪ್ಪದು ಇಂಜಿಲು ನಾನು ತಗೊಂಡು ತಿನ್ಬಿಟ್ಟೆ. ಸೊ ನನಗೂ ಕೊರೋನಾ ಎಫೆಕ್ಟ್ ಆಯ್ತು. ಸೊ ನನಗೂ ಬಂತು. ಅವತ್ತು ನಂಗೆ ಆಗ್ತಾನೇ ಇರೋ ಗೈಸ್, ಫುಲ್ಲು ಕೊರೋನಾ ಅಪ್ಪ, ಯಾರಿಗೂ ಬರಬಾರ್ದಪ್ಪ, ಕೊರೋನಾ ತಿರ್ಗಾ ಬರಲೇಬಾರ್ದು ಗೈಸ್. ಇಟ್ ಈಸ್ ಅ ವೆರಿ ಬ್ಯಾಡ್ ಡಿಸೀಸ್. ನನ್ಗಂತೂ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಫೀಲ್ ಆಗ್ಬಿಡ್ತು ಗೈಸ್. ಕೊರೋನಾ ಬಂತು ನನಗೆ. ನಮ್ಮ ಅಜ್ಜಿ ಗೊತ್ತಾಯ್ತು. ನಮ್ಮ ಅಜ್ಜಿ ಅಂದ್ರು ಫಸ್ಟ್ ನಾನು ನನ್ನ ತಮ್ಮ ಇಲ್ಲಿ ಶಿಫ್ಟ್ ಆಗ್ಬೇಕು ಅಂತ. ಅವಾಗೆಲ್ಲ ಹೇಳ್ತಾ ಇದ್ರಲ್ವಾ, ಲೈಕ್ ಒಂದ್ ಮನೇಲಿ ಕೊರೋನಾ ಬಂದ್ರೆ ತಕ್ಷಣ ಸ್ಪ್ರೆಡ್ ಆಗ್ಬೇಕು, ಬೇರೆ ಬೇರೆ ರೂಮಿಗೆ ಹೋಗ್ಬೇಕು, ಒಬ್ಬೊಬ್ರೆ ಇರ್ಬೇಕು, ಅವಾಗ ಬೇಗ ಇನ್ಫೆಕ್ಷನ್ ಇರೋದು ಡಿಕ್ರೀಸ್ ಆಗುತ್ತೆ ಅಂತ. ಸೊ ನನಗೆ ನಮ್ಮ ಅಜ್ಜಿ ಅಂದ್ರು, ನಾನು ನನ್ನ ತಮ್ಮ ಇಲ್ಲಿ ಬರಬೇಕು, ಇಲ್ಲಿ ಮೇಲೆ ಒಂದು ರೂಮ್ ಐತೆ. ಸೊ ನಮ್ಮ ಅಜ್ಜಿ ಎಲ್ಲ ನಮ್ಗೆ ಅಡುಗೆ ಮಾಡಿ ಕೊಡ್ಬೋದಲ್ವಾ, ಬಿಸಿ ಬಿಸಿ ಊಟ ಮತ್ತೆ ಮೆಡಿಸಿನ್ಸ್ ಎಲ್ಲ ಬೇಗ ತಗೊಂಡ್ರೆ ವಾಸಿ ಆಗತ್ತೆ ಅಂತ ನಮ್ಮ ಅಜ್ಜಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು ನನ್ನ. ನಮ್ಮ ಅಪ್ಪ ಅಮ್ಮ ಅಲ್ಲಿದ್ರು.
ಸೊ ಅದಾದಮೇಲೆ ನಾನು ಇಲ್ಲಿ ಶಿಫ್ಟ್ ಆಗಿ 1 ವಾರಕ್ಕೆ ಗೈಸ್ ಬೇಗ ವಾಸಿ ಆಗ್ಬಿಟ್ಟೆ. ನಮ್ಮ ಅಜ್ಜಿ ಅಂತೂ ಏನೇನೋ ಒಳ್ಳೆ ಫ್ರೂಟ್ಸು ಮತ್ತು ಮೆಡಿಸಿನ್ಸ್ ಆಗಲಿ ಮತ್ತು ಒಳ್ಳೆ ಊಟ ಆಗಲಿ ನಂಗೆ ಕೊಟ್ಟು ಬೇಗ ವಾಸಿ ಆಗಿಬಿಟ್ಟೆ. ನಾನು 1 ವಾರಕ್ಕೆ ನನಗೆ ಬೇಗ ಕಮ್ಮಿ ಆಯಿತು. ಲೈಕ್ 1 ಮಂತ್ ಈ ರೂಮಲ್ಲೇ ಮೇಲೆ ರೂಮಲ್ಲೇ ಇದೆ. ಅದಾದಮೇಲೆ ಕೆಳಗಡೆ ಬರೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ, ಇಲ್ಲೆಲ್ಲ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅಜ್ಜಿ ಒಂದು ಕೆಳಗಡೆ ಕರ್ಕೊಂಡು ಹೋದ್ರು ಗುರುನ ಮೀಟ್ ಮಾಡ್ಸೋಕ್ಕೆ ಮತ್ತು ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಕ್ಕೆ. ಕೆಳಗಡೆ ಕರ್ಕೊಂಡು ಹೋದ್ಮೇಲೆ ಲೈಕ್ ಅವಾಗೂ ನಾನು ಮಾಸ್ಕ್ ಹಾಕ್ಕೊಂಡೇ ಸುತ್ತಾಡ್ತಾ ಇದ್ದೆ ಗೈಸ್. ಸೊ ನನಗೆ ಅವತ್ತೂ ಇಂಟ್ರೊಡ್ಯೂಸ್ ಮಾಡ್ಸಾಗೂ ನಾನು ಮಾಸ್ಕೇ ಹಾಕ್ಕೊಂಡಿದ್ದೆ, ಮಾಸ್ಕ್ ಅಂತೂ ನಾನು ಬಿಚ್ತಾನೇ ಇದ್ದಿಲ್ಲ. ಆವಾಗ ನಮ್ಮ ಅಜ್ಜಿ ಅಂದರು, ಇಬ್ಬರು ನಂಬರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಯಾಕಂದರೆ ಗುರು ಒಂದು ನನಗೆ ನನ್ನ ನಂಬರ್ಗೆ ಗೂಗಲ್ ಪೇಗೆ ರೆಂಟ್ ಕಳಿಸ್ಲಿ ಅಂತ ನಮ್ಮ ಅಜ್ಜಿ ಅವಾಗ ಹೇಳಿದ್ರು. ಸೊ ಅದಕ್ಕೆ ನನ್ನ ನಂಬರ್ ತೊಗೊಂಡ್ರು. ಅದಾದಮೇಲೆ ಅವ್ರ ನಂಬರ್ ನನಗೆ ಕೊಟ್ಟರು. ಅವಾಗೂ ಗೈಸ್ ಆ ಮಧ್ಯಾಹ್ನ ನಂಬರ್ ಎಕ್ಸ್ಚೇಂಜ್ ಆಗಿದ್ದು. ದಯವಿಟ್ಟು ಏನು ಮಾಡಿಬಿಟ್ಟಿದ್ದಾರೆ, ಒಂದು ನಂಬರ್ ರಾಂಗ್ ಆಗಿ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟ್ ನಂಬರು 4 ಇರಬೇಕು, ಆದರೆ 5 ಅಂತ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಧ್ಯಾಹ್ನ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ನನ್ನ ಮೇಲೆ ಬಂದ್ಮೇಲೆ ನಾನು ಅನ್ಸ್ಕೊಂಡು ಅಟ್ಲೀಸ್ಟ್ ಮೆಸೇಜ್ ಕಳಿಸ್ಬೋದು ಅಂತ. ಮೆಸೇಜು ಕಳಿಸಿಲ್ಲ ಗೈಸ್ ನನಗೆ. ಅವಾಗ ನಾನು ನೆನ್ಸ್ಕೊಂಡೆ, ಒಳ್ಳೆ ಹುಡುಗ, ಮೇ ಬಿ ಬೇರೆ ಯಾವ್ದಾದ್ರು ಹುಡುಗಿ ಜೊತೆ ಕಮಿಟ್ ಆಗಿರ್ಬೋದು, ಅದಕ್ಕೆ ನಂಗೆ ಮೆಸೇಜ್ ಕಳಿಸಿಲ್ಲ ಅಂತ. ಆದರೆ ನನ್ನ ಇಂಟೆನ್ಷನ್ ರಾಂಗ್ ಆಗಿತ್ತು. ಆ್ಯಕ್ಚುಲಿ ನಂಬರ್ ರಾಂಗಾಗಿ ಸೇವ್ ಮಾಡ್ಕೊಂಡಿದ್ರು. ಸಾಯಂಕಾಲ ನನ್ನ ಗಾಡಿದಲ್ಲಿ ಏನೋ ಇತ್ತು ಅಂತ ಎತ್ತಕ್ಕೆ ಹೋದೆ. ಅವಾಗ ದಯವಿಟ್ಟು ಗೊತ್ತಾಯ್ತು ನಾನು ಕೆಳಗಡೆ ಬಂದೆ ಅಂತ ಗೊತ್ತಾದ್ಮೇಲೆ ಡೋರ್ ತಕ್ಷಣ ಓಪನ್ ಮಾಡಿ ನನ್ನ ಹತ್ರ ಬಂದು ಕೇಳಿದ್ರು, ನಿಮ್ಮ ನಂಬರ್ ರಾಂಗ್ ಆಗಿದೆ ಅನ್ಸುತ್ತೆ, ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ನಂಬರೇ ಕಾಣಿಸ್ತಿಲ್ಲ, ಕಾಂಟ್ಯಾಕ್ಟ್ ಲಿಸ್ಟಲ್ಲೇ ಬರ್ತಲ್ಲ ನಿಮ್ಮ ನಂಬರು ಅಂತ ಕೇಳಿದ್ರು. ಅದಾದಮೇಲೆ ಅವ್ರು ಫೋನ್ ತೋರಿಸಿದ್ರು, ಇದೇ ನಾನು ನಿಮ್ಮ ನಂಬರು ಅಂತ. ಅವಾಗ ಏನಂತ ಸೇವ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಗೈಸ್? ಕೀರ್ತನ ಅಕ್ಕ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ಮಾಸ್ಕ್ ಹಾಕೊಂಡಿದ್ನಲ್ಲ, ಅವಾಗ ಒಂದ್ ಸ್ವಲ್ಪ ದಪ್ಪ ಇದೆ. ಅವ್ರು ಏನ್ ಅನ್ಸ್ಕೊಂಡಿದ್ದಾರೆ, ಅವ್ರಕ್ಕಿಂತ ಏಜ್ ಅಲ್ಲಿ ನಾನು ದೊಡ್ಡೋಳು ಅಂತ ತಿಳ್ಕೊಂಡು ಕೀರ್ತನ ಅಕ್ಕ ಅಂತ ಸೇವ್ ಮಾಡ್ಕೊಂಡಿದ್ರು ಗೈಸ್ ನನ್ನ ನಂಬರ್ನ. ನಾನು ನೋಡ್ಬಿಟ್ಟು ಆಮೇಲೆ ಅಕ್ಕ ಫಾರ್ ಯು ಅಂತ ನಾನು ಅವಾಗಲೇ ಕೇಳ್ಬಿಟ್ಟೆ, ನಾನೇನು ಅಕ್ಕನಾ ನಿನಗೆ ಅಂತ. ಅದಾದಮೇಲೆ ಅವನಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ನಾನು ಹಂಗೆ ಹೇಳಿದ್ದು. ನಾನು ಲಾಸ್ಟ್ ನಂಬರ್ 5 ಅಲ್ಲ 4 ಅಂತ ಹೇಳ್ಬಿಟ್ಟು ಮೇಲೆ ಬಂದ್ಬಿಟ್ಟೆ. ನೈಟು ಹಾಯ್ ಅಂತ ಮೆಸೇಜ್ ಬಂತು, ಗುರುದೇವ್ ಯುವರ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು. ಹಾಯ್ ಅಂತ ನಾನು ರಿಪ್ಲೈ ಮಾಡಿ ನಂಬರ್ ಸೇವ್ ಮಾಡಿಕೊಂಡೆ. ನಂಗೆ ಅವತ್ತೇ ಲೈಕ್ ಅಲ್ಲಿ ಆಪೋಸಿಟಲ್ಲಿ ನೋಡಿದಾಗೇನೆ ನಂಗೆ ಒಂದು ಸ್ವಲ್ಪ ಕ್ರಶ್ ಆಗಿತ್ತು. ಯಾಕಂದರೆ ಇಟ್ ವಾಸ್ ಗುಡ್ ಲುಕ್ಕಿಂಗ್. ಅವಾಗ ನೋಡೋಕ್ಕೆ ಚೆನ್ನಾಗಿದ್ರು, ದೂರದಿಂದ ನೋಡಿದ್ರು ಒಂದೇನು ಕ್ಯೂಟಾಗಿ ಕಾಣ್ತಾ ಇದ್ರು ಅಂತ ನಂಗೆ ಅವಾಗಲೇ ಒಂದು ಸ್ವಲ್ಪ ಕ್ರಶ್ ಆಗಿತ್ತು. ಅದಾದಮೇಲೆ ಇಲ್ಲಿ ಬಂದು ಕೆಳಗಡೆ ನೋಡಿದಾಗೂ ನಂಗೆ ಟೋಟಲಿ ಇಷ್ಟನೇ ಆಗ್ಬಿಟ್ಟಿದ್ರು. ಆದರೆ ನಾನು ತೋರಿಸ್ಕೊತಾ ಇದ್ದಿಲ್ಲ, ಒಂದು ಸ್ವಲ್ಪ ಆ್ಯಟಿಟ್ಯೂಡು ಮೇಂಟೈನ್ ಮಾಡಬೇಕಲ್ಲ, ಒಂದು ಸ್ವಲ್ಪ ಗೆತ್ತು, ಹಂಗೆ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮೆಸೇಜ್ ಸ್ಟಾರ್ಟ್ ಮಾಡೋದು, ನಾನು ಮೆಸೇಜ್ ಕಳಿಸೋದು, ಹಂಗೆ ಮೆಸೇಜ್ ಕಳಿಸ್ತಾ ಕ್ಲೋಸ್ ಆಗಿಬಿಟ್ವಿ ಗೈಸ್, ಕ್ಲೋಸ್ ಫ್ರೆಂಡ್ ಆಗಿಬಿಟ್ವಿ. ಅದಾದ್ಮೇಲೆ ನನ್ನ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ತುಂಬ ಮಾತಾಡ್ತಾ ಇದ್ವಿ. ಸಡನ್ನಾಗಿ ಅವ್ರ ಆಫೀಸಿಂದ ಬರ್ತಾಯಿದ್ರು, ನಾನು ನಮ್ಮ ಮನೆಯಿಂದ ಬರಾಗ ಕೋಇನ್ಸಿಡೆಂಟ್ ಆಗಿ ಮೀಟ್ ಆಗ್ತಾ ಇದ್ವಿ. ಅವಾಗ ಒಂದು ದಿವಸ ಏನಾಯಿತು, ಆಲ್ಫಾಮ್ ಚಿಕನ್ ತಿನ್ನೋಣ ಅಂತ ರೆಸ್ಟೋರೆಂಟ್ಗೆ ಹೋದ್ವಿ. ಇಲ್ಲೇ ಲೈಕ್ ಮಾರುತಿನಗರ್ ಮೇನ್ ಟೌನಲ್ಲೇ ಒಂದು ಟೇಸ್ಟಿ ರೆಸ್ಟೋರೆಂಟ್ ಅಂತ ಇದೆ. ಸೊ ಅಲ್ಲಿ ಹೋಗಿ ಆಲ್ಫಾಮ್ ತಿಂದ್ವಿ ಫಸ್ಟ್ ಟೈಮು. ಅವಾಗ ದೇವಟ ಜೊತೆ ಎಲ್ಲ ಸುತ್ತಾಡಾಗ ಒಂದು ಒಳ್ಳೆ ವೈಬ್, ಲೈಕ್ ಏನಂತಾರೆ, ಇಟ್ ವಾಸ್ ಅ ವೆರಿ ಜೆಂಟಲ್ ಮ್ಯಾನ್. ಇವಾಗೂ ಜೆಂಟಲ್ ಮ್ಯಾನೇ, ಆದರೆ ಅವಾಗ ನನ್ನ ನೋಡ್ಕೊಳ್ಳೋದಾಗ್ಲಿ, ಲೈಕ್ ಕೇರ್ ಮಾಡೋದಾಗ್ಲಿ, ಇಟ್ ವಾಸ್ ಅ ವೆರಿ ಗುಡ್. ಮೇ ಬಿ ನನಗೆ ಇಂಪ್ರೆಸ್ ಮಾಡ್ಬೇಕಂತ ಹಂಗೆ ಮಾಡಿದ್ರು, ಇಲ್ಲಾಂದರೆ ಏನಕ್ಕಂತ ಗೊತ್ತಿಲ್ಲ. ಆದರೆ ಇವತ್ತುವರೆಗೂ ಜೆಂಟಲ್ ಮ್ಯಾನ್ ಬಿಹೇವಿಯರ್ ಇನ್ನೂ ಇದೆ. ಸೊ ಅದು ಆ್ಯಕ್ಟಿಂಗ್ ಅಂತೂ ಇವಾಗ ನಂಗೆ ಅನ್ಸುತ್ತೆ ಅದು ಆ್ಯಕ್ಟಿಂಗ್ ಅಲ್ಲ. ಬಿಕಾಸ್ ಅದು ಆ್ಯಕ್ಟಿಂಗ್ ಅಂತ ಇದ್ಬಿಟ್ಟಿದ್ರೆ ಮದುವೆ ಆದಮೇಲೆ ಅದು ಕ್ಯಾರಿ ಮಾಡ್ತಾ ಇದ್ದಿಲ್ಲ ಬಿಹೇವಿಯರು. ಇವಾಗೂ ಆ ಬಿಹೇವಿಯರ್ ಸೇಮ್ ಹಂಗೆ ಇದೆ ಅಲ್ವಾ. ಸೊ ಇಟ್ಸ್ ನಾಟ್ ಆ್ಯಕ್ಟಿಂಗ್ ಅಂತ ನಂಗೆ ಇವಾಗ ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು. 1-2 ಮಂತ್ಸ್ವರೆಗೂ ಕಾಲೆಲ್ಲ ನಾವು ಇದ್ದೇ ಇಲ್ಲ, ಜಸ್ಟ್ ಟೆಕ್ಸ್ಟು ಮೀಟ್ ಆಗೋದು ಕೋಇನ್ಸಿಡೆಂಟ್ ಆಗಿ ಹಂಗೆ ಇದ್ದಿದ್ದು ಬಿಟ್ಟರೆ ಕಾಲ್ ಇದ್ದಿಲ್ಲ. 3ನೇ ತಿಂಗಳಿಗೆ ಕಾಲ್ ಸ್ಟಾರ್ಟ್ ಆಯಿತು. ಲೈಕ್ ಇನ್ನೂ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಆದ್ವಿ. ಅದಾದ್ಮೇಲೆ ಸಮ್ಟೈಮ್ಸ್ ನಾನು ಇಲ್ಲಿ ಬರ್ತಾ ಇದ್ದಿಲ್ಲ, ನಮ್ಮ ಮನೇಲೇ ಇರಾಗ ಏನಕ್ಕೆ ಇಲ್ಲಿ ಬಂದಿಲ್ಲ, ಇನ್ನು ಏನಕ್ಕೆ ಇವತ್ತು ಬಂದಿಲ್ಲ, ಏನಕ್ಕೆ ಎಲ್ಲಿದ್ದೀರಾ ಹಂಗಿಂಗೆ ಅಂತೆಲ್ಲ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ಇವ್ರಿಗೋಸ್ಕರ ಅಂತಾನೆ ಅಲ್ಲಿ ಕಾರಣ ಹೇಳ್ಬಿಟ್ಟು ನಮ್ಮ ಅಜ್ಜಿ ಮನೇಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಓಡ್ ಬಂದ್ಬಿಡ್ತಾ ಇದ್ದೆ. ಇಲ್ಲೇ ಒಂದು 2 ವಾರ 1 ವಾರ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ದೇವೇಟಗೋಸ್ಕರ ಈಗ ಇವ್ರು ನೋಡಕ್ಕೆ ಚಾನ್ಸ್ ಸಿಗತ್ತಲ್ವಾ ಅಂತ. ಒಂದ್ ಟೈಮ್ ಏನ್ ಮಾಡ್ತಾ ಇದ್ರು ಗೊತ್ತಾ ಗೈಸ್, ನಾನು ಇಲ್ಲಿ ಇರ್ತಾ ಇದ್ನಲ್ಲ ನಮ್ಮ ಅಜ್ಜಿ ಮನೇಲಿ, ದಯವಿಟ್ಟು ಆಫೀಸಿಂದ ಬಂದ್ಬಿಡ್ತಾ ಇದ್ರು. ಅದ್ ಹಿಂಗ್ ಗೊತ್ತಾ ಬರ್ತಾ ಇದ್ರು, ಬನ್ನಿ ತೋರಿಸ್ತೀನಿ. 6 ಗಂಟೆ ಶಾರ್ಪ್ ದೇವೇಟ ಯಾವಾಗ್ಲೂ ಮನೆಗ್ ಬರೋದು ಆಫೀಸಿಂದ. ಸೊ ಅವರು ಹಿಂಗೆ ಪಲ್ಸರ್ ಬೈಕಲ್ಲಿ ಹಿಂಗ್ ಬರ್ತಾ ಇದ್ರು ಗೈಸ್ ಯಾವಾಗ್ಲೂ. ನಾನ್ ಕರೆಕ್ಟ್ 6 ಗಂಟೆಗೆ ಇಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಯಾಕಂದ್ರೆ ನನಗೆ ಗೊತ್ತು ದೇವೇಟ ಬರ್ತಾರೆ 6 ಗಂಟೆ ಶಾರ್ಪ್ ಗೈಸ್. ಮಿಸ್ಸೇ ಇಲ್ಲ, 1 ಸೆಕೆಂಡು ಮಿಸ್ ಆಗಲ್ಲ. ಶಾರ್ಪ್ 6 o'clock ಬಂದ್ಬಿಡ್ತಾ ಇದ್ರು. ನಾನು ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ತಾ ಇದ್ದೆ. ಹಂಗ್ ಬರಾಗ ಹಿಂಗ್ ಗೊತ್ತ ಆಕ್ಷನ್, ಅವ್ರಿಗೆ ಗೊತ್ತು ನನ್ ಮೇಲೆ ಕೂತಿರ್ತೀನಿ ಅಂತ. ಆದ್ರೂ ಹಿಂಗ್ ನೋಡ್ಬಿಟ್ಟು ಹಿಂಗೆಲ್ಲ ಮಾಡೋ. ಈ ಮೂವಿದಲ್ಲಿ ಹೀರೋ ಮಾಡ್ತಾರಲ್ಲ, ಹೀರೋಯಿನ್ ನೋಡಿದ್ರೆ ಹಿಂಗ್ ಮಾಡೋದಾಗ್ಲಿ ಹಂಗೆಲ್ಲ ಮಾಡ್ತಾ ಇದ್ರು ಗೈಸ್. ನಾವ್ ಫ್ರೆಂಡ್ಸ್, ನಾವ್ ಕಮಿಟೆಡು ಇಲ್ಲ, ಆದ್ರೇನು ಲೈಕ್ ಹಿಂಗೆಲ್ಲ ಮಾಡೋರು ಸರಿನಾ. ಅವಾಗ ನನಗೆ ಒಂಥರ ನಾನೇನೋ ಒಂದ್ ದೊಡ್ಡ ಹೀರೋಯಿನ್ ತರ ಫೀಲ್ ನನಗೆ. 6 ಗಂಟೆ ಬರ್ತಾ ಇದ್ರು. 6 ಗಂಟೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅವರು ಇಮಿಡಿಯೇಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ರು. ನಂಗೆ ಗೊತ್ತಾಗ್ತಾ ಇತ್ತು, ಯಾಕಂದ್ರೆ ಅವರು ಒಂದು ಸ್ಪೀಕರ್, ಬ್ಲೂಟೂತ್ ಸ್ಪೀಕರ್ ಇತ್ತು ಅವ್ರ ಹತ್ರ, ಸಾಂಗ್ ಹಾಕ್ಬಿಡ್ತಾ ಇದ್ರು, ವರ್ಕೌಟ್ ಸಾಂಗು. ಅದಾದ್ಮೇಲೆ ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತಾ ಇದ್ರು. ಮತ್ತೆ ಈ ಡಂಬೆಲ್ಸ್ ಎತ್ತಿ ಲಿಫ್ಟ್ ಎಲ್ಲ ಮಾಡಿ ಡ್ರಾಪ್ ಮಾಡಾಗ ಸೌಂಡ್ ಬರುತ್ತೆ, ಒಂಥರ ಡಂಬಲ್ ಸೌಂಡ್ ಎಲ್ಲ, ಅದೆಲ್ಲ ಬರ್ತಾ ಇತ್ತು. ಸೊ ಅವಾಗ ನಾನು ನೆನ್ಸ್ಕೊಂತಿದ್ದೆ, ವರ್ಕೌಟ್ ಮಾಡ್ತಾ ಇದಾರೆ ಅಂತ. ಅವಾಗ ವರ್ಕೌಟ್ ಮಾಡಾಗ ಮಧ್ಯದಲ್ಲಿ ಲೈಕ್ ಸೆಕೆಂಡ್ ಬ್ರೇಕ್ ತಗೊಂತಾರಲ್ವಾ, ಅವಾಗ ನಾನು ಇಲ್ಲೇ ನಿಂತ್ಕೊಂತ ಇದ್ದೆ. ಹಿಂಗೆ ನಿಂತ್ಕೊಂಡು ಹಿಂಗೆ ಕೇಳಿಸ್ಕೊಳ್ಳೋದಾಗ್ಲಿ ಹಂಗಲ್ಲ. ಅವಾಗ ಏನ್ ಮಾಡ್ತಾ ಇದ್ರು ಗೊತ್ತಾ ಗೈಸ್, ನಾನು ಹಿಂಗ್ ಬೊಗ್ಗಿ ನೋಡಿದ್ರೆ ಅಲ್ಲೊಂದ್ ಸ್ವಲ್ಪ ಗ್ಯಾಪ್ ಇದೆ, ಅವ್ರ ಮೇಲೆ ನೋಡ್ಬೋದು. ಸೊ ಹಿಂಗ್ ಬೊಗ್ಗಿ ನೋಡಾಗ ಹಿಂಗ್ ಮೇಲೆ ಮಾಡಿದಾಗ ಹಿಂಗ್ ಬಂದು ಹಿಂಗ್ ಮಾಡೋರು, ಹಿಂಗೆ ಹಗ್ ಮಾಡಂಗೆ, ಹಿಂಗ್ ಕಿಸ್ ಕೊಡಂಗೆ, ಒಂಥರ ಹೀರೋ ಫೀಲ್ ತರ. ಇಲ್ಲಿಂದ ಹಿಂಗ್ ಬೊಗ್ಗಿ ನೋಡಾಗ ಅವ್ರು ಹಂಗ್ ಮಾಡ್ತಾ ಇದ್ರು. ನಾನು ಯಪ್ಪ ದೇವ್ರೇ, ನನಗೆ ಒಂಚೂರು ಬ್ಯೂಟಿಫುಲ್ ಹೇಳಂಗಿಲ್ಲ, ನಾನು ಮೇಲೆ ಆರಿರ್ತೀನಿ. ಇವರು ಇದೆಲ್ಲ ಮಾಡ್ತಿದ್ರ. ನನಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ, ನಾನು ಯಾವ್ದೋ ಐಶ್ವರ್ಯ ರೈ ತರ ಫೀಲ್ ನನಗೆ ಹಂಗಾಗ್ಬಿಡ್ತಾ ಇತ್ತು ನನಗೆ. ಒಂದ್ ಸ್ವಲ್ಪ ಇವ್ರು ಆಕ್ಷನ್ ಮಾಡಂಗಿಲ್ಲ, ನಾನು ಅಷ್ಟು ಬ್ಯೂಟಿಫುಲ್ಲು, ಅದಕ್ಕೆ ಇವರು ನನ್ನ ಬೀಳ್ಸ್ಕೊಳಕ್ ಹಿಂಗೆಲ್ಲ ಮಾಡ್ತಾ ಇರೋದು ಅಂತೆಲ್ಲ ಏನೇನೋ ಯೋಚನೆ ಮಾಡ್ಬಿಡ್ತಾ ಇದ್ದ ಗೈಸ್. ಹಿಂಗೆಲ್ಲ ಮಾಡ್ತಾ ಇರಾಗ ಯಾವ ಹುಡುಗಿಗೆ ಇಷ್ಟ ಆಗಲ್ಲ ಹೇಳಿ. ಲೈಕ್ ಒಂದ್ ಬಾಯ್ ನಿನ್ನ ಒಂಥರ ಕ್ವೀನ್ ಆಗಿ ಟ್ರೀಟ್ ಮಾಡಾಗ, ಲೈಕ್ ಯಾವಾಗ್ಲೂ ಯು ಬ್ಯೂಟಿಫುಲ್ ಹಂಗೆಲ್ಲ ಹೇಳಾಗ ಯಾವ ಹುಡುಗಿಗೆ ಇಷ್ಟ ಆಗಲ್ಲ. ಸೊ ನಾನು ಬಿದ್ಬಿಟ್ಟೆ ಗೈಸ್. 2021 ಜಾನ್ವರಿದಲ್ಲಿ ನಾನು ಅವ್ರಿಗೆ ಹೇಳ್ದೆ, ನಾವು ಕಮಿಟ್ ಆಗ್ಬಿಡೋಣ, ಯಾಕೆ ಇಷ್ಟೆಲ್ಲ, ವಿ ನೋ ಈಚ್ ಅದರ್ ದಟ್ ವಿ ಆರ್ ಲವಿಂಗ್ ಅಂತ ಹೇಳ್ದೆ. ಅದಕ್ಕೆ ಅವ್ರಂದ್ರು ಬೇಡ, 1 ತಿಂಗಳು, 1 ವರ್ಷ ಟೈಮ್ ತಗೊಳ್ಳೋಣ, 1 ವರ್ಷ ಟೈಮ್ ತಗೊಂಡು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂತ ಹಂಗಂದ್ರು. ನಂಗೆ ಕೋಪ ಬಂದ್ಬಿಡ್ತು ಗೈಸ್. ಫ್ರೆಂಡ್ಸ್ ಇರಾಗ ಹಿಂಗೆಲ್ಲ ಮಾಡ್ತಾರಂತೆ, ಹಿಂಗೆಲ್ಲ ಹಗ್ ಮಾಡೋದ್ ರಿಯಾಕ್ಷನ್ ಆಗ್ಲಿ ಹಂಗೆಲ್ಲ ಮಾಡ್ತಾರಂತೆ. ಮತ್ತೆ ಒಂದ್ ವರ್ಷ ಟೈಮ್ ತಗೊಬೇಕಂತೆ ನಾವು, ಲೈಕ್ ಇನ್ನೂ ಅರ್ಥ ಮಾಡ್ಕೊಳಕ್ಕೆ ಇಬ್ರಿಗೂ. ನನಗೆ ಕೋಪ ಬಂದ್ಬಿಡ್ತು. ನಾನು ಅಂದೆ, ಒಂದು ಕಮಿಟ್ ಆಗ್ಬೇಕು, ಇಲ್ಲಾಂದ್ರೆ ಬಿಟ್ಟು ಹೋಗ್ಬೇಕು ಅಂತ ನಾನು ಹೇಳ್ಬಿಟ್ಟೆ, ಸರಿನಾ. ಅದಕ್ಕೆ ಅವರು ನನ್ನ ಬಲ್ವಂತಿಗೆ ಇಬ್ರು ಪ್ರಪೋಸ್ ಮಾಡ್ಕೊಂಡಿಲ್ಲ, ಆದ್ರೆ ವಿ ಗಾಟ್ ಇನ್ ಟು ರಿಲೇಶನ್ಶಿಪ್. ಇಬ್ರು ಹೇಳ್ದಿರಾನೆ ಲೈಕ್ ವಿ ಗಾಟ್ ಇನ್ ಟು ರಿಲೇಶನ್ಶಿಪ್. ಆ ರಿಲೇಶನ್ಶಿಪ್ಪು ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ತರನೇ ಇತ್ತು. ನಾವು ಜಾಸ್ತಿ ಲೈಕ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗ್ಲಿ ಆ ತರ ಎಲ್ಲ ಇದ್ದೇ ಇಲ್ಲ ಗೈಸ್. ಲೈಕ್ ನಾರ್ಮಲ್ ಒಂದು ಬೆಸ್ಟ್ ಫ್ರೆಂಡ್ಸ್ ಹಿಂಗಿರ್ತಾರೋ ಹಂಗೆ ಇದ್ದಿದ್ ನಾವು ಯಾವಾಗ ರಿಯಲ್ ಆಗಿ ಲವ್ ಸ್ಟಾರ್ಟ್ ಮಾಡಿದ್ ಗೊತ್ತಾ, ಇವಾಗ ಹೇಳ್ತೀನಿ ನೋಡಿ.